ಸತ್ಯನಾಶ ಆಗಿ ಹೋಗು. ಕವಿತಾ, ನಾ ಹೇಳಿನಿ ವಿಧಿವೇದ ನಿನ್ನ ಬಾಳಿಗೆ ಮುತ್ತೈದೆ ಭಾಗ್ಯ ಕೊಟ್ಟು ತಾಳಿ ಕಟ್ಟಿನ ಮನೆ ಕರ್ಕೊಂಡು ಹೋಗ್ತೀನಿ. ಕವಿತಾ, ಹೆಂಗ್ ಮಾತಾಡ್ಬೇಕವ? ನಿಮ್ಮ ಪೂಜೆ ಗೀಜೆ ಮಾಡ್ಬೇಕಾಗ್ಯದ ಏನು? ನೀ ಅವತ್ತು ನನ್ನ ಮಾತು ಕೇಳಿ ನನ್ನ ಜೋಡು ಬಂದಿದ್ದೆ ಅಂದ್ರ ನಿನಗ ರಾಣಿ ರಾಣಿ ಹಂಗ ನೋಡ್ಕೊತಿದ್ನಿ. ಆಯಿ ಮಮ್ಮಿಗೆ ಹಿಂಗ್ಯಾಕ್ ಮಾತಾಡ್ತಿದಿ? ತಂಗಾರ ಬಗ್ಗೆ ಮಾತಾಡ್ತಾನ ಊರಿತೇನೋ ಶಂಕರ್ಯ. ಕವಿತಾ, ನನ್ನ ಒಡ ಹುಟ್ಟಿದವರು ನನ್ನ ತಾಯಿ ಬಗ್ಗೆ ಮಾತಾಡೋ ಮಟ್ಟಿಗೆ ಬಂದಿಯೇನೋ. ನಿಮ್ ಕೈ ಮುಗಿತೇನ್ರಿ, ನೀವ್ ಇದ್ರೊಳಗೆ ಬರಬೇಡ್ರಿ. ಹಂಗಂದ್ರೆ ಹೆಂಗವ? ಸಾಲಿಗಿಂದ ಎಲ್ಲ ಐತವ, ಸಾಲಿಗೆ ಹೋಗ್ಬೇಕು. ಫ್ಯೂಚರ್ ನಾ ಹೇಳ್ಕೊತೀನಿ, ನೀ ಸಾಲಿಗೆ ಹೋಗ್ಬಾಮ. ನೀವು ಒಪ್ಕೊಳ್ಳೋದಾದ್ರ ನಿಮ್ಮ ಗಂಡ ನನ್ನ ಜೀವದ ಗೆಳೆಯರಿ ಅಂತ ನನ್ನ ದೋಸ್ತದ ಹೆಂಡತಿಗೆ ಇಂಥ ಪರಿಸ್ಥಿತಿ. ಮಮ್ಮಿ ಮಮ್ಮಿ ಬಾ ಕಾವೇರಿ, ಎಲ್ಲಿಗೆ ಹೋಗಿದಿ? ಬಾರವ, ಇಲ್ಲಿ ಆಟ ಆಡಕ್ ಹೋಗಿದಿ. ಸಾಲಿ ಟೈಮ್ ಅಲ್ಲತ್ತದ, ಸಾಲಿಗೆ ಹೋಗಿ ಬಾರವ. ಒಲ್ ಮಮ್ಮಿನ ಸಾಲಿ ಹೋಗಲ್ಲ. ಯಾಕವ? ಯಾಕೆ ಒಲ್ಲತ್ತಿದಿ? ಸಾಲಿಗೆ ಹೋಗಲ್ಲ ಅಂದ್ರೆ ಹೆಂಗವ? ಮಮ್ಮಿ ಬುಕ್ಕ ಪೆನ್ ಏನೂ ಇಲ್ಲ, ಹೋಮ್ವರ್ಕು ಮಾಡಿಲ್ಲ. ಸಾಲಿ ಹೋಗೋಣ, ಟೀಚರ್ ಹೊಡಿತಾರ, ಅದಕ್ಕಲ್ಲಿ ಹೋಗಲ್ಲ. ಹಂಗಂದ್ರೆ ಹೆಂಗವ? ಸಾಲಿಗಿಂದ ಎಲ್ಲ ಐತವ, ಸಾಲಿಗೆ ಹೋಗ್ಬೇಕು. ಟೀಚರ್ ನಾ ಹೇಳ್ಕೊತೀನಿ, ನೀ ಸಾಲಿಗೆ ಹೋಗ್ಬಾಮ. ಎಷ್ಟಿದ್ರ ಏನವ, ಶಿಕ್ಷಣ ಒಂದು ದೊಡ್ಡ ಶಕ್ತಿ ಅವ. ಎಲ್ಲ ಕಸ್ಕೋತಾರ ನಮ್ಮ ಬತ್ತಾಕಿದ್ದು. ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಎಲ್ಲ ಕಸ್ಕೋತಾರ. ಆದ್ರೆ ನಮ್ಮ ತಲೆಯಾಗಿರೋ ಶಿಕ್ಷಣ ಯಾರೂ ಕಸ್ಕೊಲ್ಲವ. ಶಿಕ್ಷಣ ಭಾಳ ಮುಖ್ಯವ ಈಗಿನ ಕಾಲದಾಗ. ಮಗಳಿಗೆ ಸಾಲಿ ಕಲಿಸಿ ನೌಕರಿ ಹಚ್ಚಾಕಿದ್ದೆ ನೀ? ನನ್ನ ಮಗನಿಗೆ ನುಂಗಿ ನೀರ್ ಕುಡ್ದಿದ್ದೀನಿ. ಅದೇ ನನ್ನ ಮಗ ಇರ್ತಿದ್ದಂದ್ರ ನನ್ನ ಮೊಮ್ಮಗಳು ದೊಡ್ಡ ಸಾಲಿಯಾಗಿರ್ತೇಳು. ಈಗ ನನ್ನ ಮಗನಿಗೆ ಮಣ್ಣಾಗಿಟ್ಟು ಸಾಲಿ ಕಲಿಸ್ತಾಳತ್ತ. ಸಾಲಿ ಹಂಗ್ಯಾಕೆ ಮಾತಾಡ್ಲತ್ತೀರಿ ಅತ್ತಿ? ಎಲ್ಲ ನಮ್ಮ ಕೈಯಾಗೈತೇನ್ರಿ? ದೇವ್ರ ತಂದೆ ಹಳೆ. ನನ್ನ ಮಗನಿಗೆ ಮಾಟ ಮತ್ತರ್ಸ್ ಮಾಡಿಸಿ ಮಣ್ಣಾಗಿಟ್ಟಿ. ಈಗಾರ ಥಂಡಗಾಗಿದ್ದಿರ್ಬೇಕಲ್ಲ ನಿನ್ ಜೀವ. ಹೋಗಿ ನಾನ್ ಪಾರ್ಕೊಂಡು ಯಾವ ಜೋಡಿ ಹೋಗ್ತಿ ಹೋಗು. ಆಯಿ ಮಮ್ಮಿಗೆ ಹಿಂಗ್ಯಾಕ್ ಮಾತಾಡ್ತಿದಿ? ಹೆಂಗ್ ಮಾತಾಡ್ಬೇಕವ? ಪೂಜೆ ಗೀಜಿ ಮಾಡಿ ಮಾತಾಡ್ಸ್ಬೇಕಾಗ್ಯದ ಏನು? ಕಾವೇರಿ, ಹಂಗೆಲ್ಲ ಮಾತಾಡ್ಬಾರ್ದಪ್ಪ ಆಯಿಗೆ. ಸರಿ ನಡಿ, ನೀ ಸಾಲಿಗೆ ಹೋಗಮ್ಮ. ಐ ಪಿತ್ರಿ, ಮಾಡೋದೆಲ್ಲ ಮಾಡಿ ಇದೊಂದು ಡೌ ನಡೆಸಿದೇನು? ಹಂಗ್ಯಾಗ ಸುಮಿಸ್ಲತ್ರಿ ನಿಮ್ ಸಸಿಗೆ? ನಡಿ ನಡೀರಿ. ಏನು ಮಾತಾಡ್ತೀರಿ ನೀವು? ಮಗಳು ಸರಿ ಸಸ್ಯಾಳ ಹಿಂಗ ನಡ್ಕೊಂಡ್ರೆ ಹೆಂಗ್ರಿ ನೀವು? ಮತ್ತೆ ಹೆಂಗ್ ನಡ್ಕೋಬೇಕಪ್ಪ? ಹೋಗಿ ನಾವ್ ಸಂಗಾಟ ಹಾರಿಸ್ಕೊತು. ನನ್ನ ಮೊಮ್ಮಗಳು ನನ್ನ ಮನ್ಯಾಗಿರ್ಲಿ, ಹೋಗು. ಅತ್ತಿ, ಏನ್ ಮಾತಾಡ್ಲತ್ತೀರಿ ನೀವು? ಇಲ್ಲ ಸಲ್ಲದ್ ನನ್ನ ಮ್ಯಾಲ ಯಾಕೆ ಅಪವಾದ ಹಾಸ್ಲತ್ತೀರಿ ಅತ್ತಿ? ಮಗ ಇದ್ದಿದ್ದ ಇವನ್ ಕಾಲಾಗ ಬಂದಿದ್ದೀನಿ. ಅತ್ತಿ, ನೀವು ಕಾಡ್ರಿ, ಹೊಡೀರಿ, ಬಡೀರಿ, ನನಗ ಎದ್ರೊಳಗೆ ಏನೂ ಇಲ್ಲ. ಅವ್ರಿಗೆ ಯಾಕೆ ಹೋಲಿಸಿ ಮಾತಾಡ್ಲತ್ತೀರಿ ಅತ್ತಿ? ನಾ ಯಾಕೆ ಹೋಲಿಸಿ ಮಾತಾಡ್ಲಿವ? ಊರನ್ ಮಂದಿನೇ ಬಂದ್ ಹೇಳಕತ್ತಾರ, ನೀನ್ ಸೊಸಿ ಹಂಗ, ನೀನ್ ಸೊಸಿ ಹಿಂಗ ಅಂತೇಳಿ. 100 ಮಂದಿ 100 ಮಾತಾಡ್ತಾರಿ. ನಿಮ್ಮ ಕೈ ಮುಗಿತೀನ್ರಿ, ನೀವು ಇದ್ರೊಳಗೆ ಬರಬೇಡ್ರಿ. ನಮ್ಮ ಸಂಬಂಧ ನೀವು ಅನಸ್ಕೊಂಗಾಲತ್ತೈತ್ರಿ. ಇಷ್ಟು ಇಲ್ಲಿಂದ ಹೋಗ್ರಿ. ಯವ್ವ, ಎಷ್ಟು ನಾಟಕ ಮಾಡಕತ್ತೀರಿ? ಯಾ ನಾಟಕದ ಕಂಪ್ನಿ ಆಗಿದ್ದೀನಿ? ಹೋಗು, ಹೊಲ್ದಾಗ ಅವಂತಕ್ಕೆ ಡಗದ್ ಬಿದ್ದವ, ಮಾಡ್ಕೊ ಹೋಗು. ಆಯ್ತ್ರಿ ಅತ್ತಿ. ಕವಿತಾ, ಆಕಿ ಗಂಡು ಸತ್ತರ ಮ್ಯಾಗನು ಬಹಳ ಚಂದ ಚಂದ ಕಾಣಕತ್ತಾಳ. ಮರಿ ಮ್ಯಾಗಿನ ಕಳಿ ಆಕಿನ ಮುದ್ದು ಮಾಡ್ಲಾರ್ದ ಹೆಂಗ್ ಬಿಡತಿರ್ಬೇಕನ? ಕವಿತಾ, ಕವಿತಾ
ಇಲ್ಲಿ ಹೊಲಕ್ ಹೊಂಟಿಯೇನ? ಏ ಶಂಕ್ರಿ ಹಾದಿ ಬಿಡು. ಹೋದಲ್ಲಿ ಬಂದಲ್ಲಿ ಹಂಗೆ ಹಿಂದ್ ಬರ್ಲತ್ತಿದಿ. ಅಲ್ಲ ನೀನ್ ಹಿಂದ ನಾ ಬರ್ಲಾರ್ದ ಮತ್ತಿನ್ಯಾರು ಬರ್ತಾರ? ಕವಿತಾ ಕರೆಕ್ಟ್ ಧೈರ್ಯ ಏನೋ ನಿನಗ? ನಿನ್ನ ಬಾಯಾನ ಮಾತು ಬರ್ತಿತ್ಲ, ಯಾಕೋ ಬಾಳೆ ಮಾತಾಡ್ಲತ್ತಿ? ಏ ಕವಿತಾ, ನಿನ್ನ ಗಂಡ ಇಲ್ಲತ್ ಹೇಳಿನೇ ಇಟ್ಟು ಮಾತು ಬರ್ಲಿಕತ್ತಾವ ನನಗ. ನನ್ನ ಗಂಡ ಇದ್ದಾಳಾಗ ಬಾಯಿ ತುಂಬಾ ವೈನೀರಿ ಎತ್ತಿದಿ. ಈಗ ನನ್ನ ಹೆಸರು ಹಿಡಿದು ಕರಿಲತ್ತಿದಿ. ಅನ್ನ ತಿನ್ನ ಬಾಯಿ ಬಿಟ್ಟು ಮತ್ತೇನು ತಿತ್ತೇನೋ ಶಂಕರ್ಯ? ಹೌದಾ ಕವಿತಾ? ನಿನ್ನ ಗಂಡ ಇದ್ದಾಗಿನ ಲೆಕ್ಕ ಬೇರೆ, ಈಗಿನ ಲೆಕ್ಕನೇ ಬೇರೆ. ನೀವು ಒಂದು ನನ್ನಕ್ಕೆ ಆದ್ರ ಆ ಲೆಕ್ಕನೇ ಬೇರೆ. ಏನಂತಿ ಕವಿತಾ? ಈಗ ಬಿ ನನ್ನ ಲೆಕ್ಕಾಚಾರ ಬ್ಯಾರೇನೇವ. ತಗೋತೇನು ಕಾಲನ್ ಚಪ್ಪಲ್ ಕೈಯಾಗ? ಅಕ್ಕ ತಂಗ್ಯಾರ ಸಂಗಟ ಬೆಳೆದಿದೆ ಅಂದ್ರೆ ಗೊತ್ತಾತಿದ್ ನಿನಗೆ ಹೆಣ್ಣಿನ ಬೆಲೆ. ನೀನು ಒಂದ್ ತಾಯಿ ಹುಡ್ದಾವೇನೋ ಹುಚ್ಚನಾಯಿ. ನನ್ನ ಒಡ ಹುಟ್ಟಿದವರು ನನ್ನ ತಾಯಿ ಬಗ್ಗೆ ಮಾತಾಡೋ ಮಟ್ಟಿಗೆ ಬಂದಿಯೇನೋ? ನಾನು ಒಂದ್ ಹೆಣ್ಣದಿನ ತಂದ ಅರು ಆಲಿಲ್ಲೇನೋ? ಅಕ್ಕ ತಂಗ್ಯಾರ ಬಗ್ಗೆ ಮಾತಾಡ್ತಾನ ಊರಿತೇನೋ ಶಂಕರ್ಯ? ಏ ಕವಿತಾ, ಹೆಚ್ಚಿಗೆ ಮಾತಾಡಕ್ ಹೋಗಿ ನನಗೆ ಹುಚ್ಚಿಡಿಸ್ಬೇಡ. ಒಪ್ಪಿ ನೀ ನನ್ನಕ್ಕಾಗಿ ಬಂದ್ರ ಅಟ್ಟ ಸಾಕು ನನಗ. ನಾ ಬಯಸಿದ್ದು ಏನಿದೆ ಅಂದ ಚಂದ ನಾ ಅನುಭವಿಸ್ಬೇಕು ಅಂತ ಅನ್ಕೊಂಡಿನಿ. ಅಂದ ಮ್ಯಾಗ ಮುಗಿದು ಹೋತ ನೀನ್ ನನ್ನಕ್ಕಾಗಿ ಬರಬೇಕು. ಬರ ನೀನ್. ಶಂಕ್ರಿಯ ಒಬ್ಬಕ್ಕನ ಹೆಣ್ಮಗಳು ಚಿಕ್ಕಳಂತೆ ಈ ರೀತಿ ನಡ್ಕೋತ. ಏ ಮಲ್ಯ, ನಾ ಆಕಿನ್ಯಾಗ ಮನಸ್ಸು ಮಾಡೀನಿ. ನಮ್ಮಿಬ್ಬರು ನಡ್ಬಾರ್ಕ ನೀ ಮೂರನೇ ಗಮನ ಎದಕ್ಕೆ ಇಲ್ಲಿ ಇದ್ರಾಗೆಲ್ಲ ಭಾಗವಹಿಸ್ಬೇಡ. ನಿಂದ ಏನಾಯ್ತು ಅದು ನೋಡ್ಕೊ ಹೋಗು. ನಡು ಬಂದ್ರ ನಡ್ಬಾರಕ ಹೊಯ್ಕೋತ್ ಹೋಗ್ತಿ ಮಲ್ಯ. ಹೋಗ್ಬಿಡ್ರಿ. ಏನೋ ಮಲ್ಯ, ರೆಕ್ಕಿ ಬೆಳಿತ ಹಾಕಿ ಕೈಯಾಗ ಸಿಕ್ಕಿತ್ತು, ತೆಕ್ಕಾಗ ಹಾಕ್ಬೇಕನ್ನೋದ್ರಾಗ ನಡ ದಿಕ್ಕು ತಪ್ಸಿ ಈ ಸೊಕ್ಕನ ನಿನ್ನ ಸೊಕ್ಕನ ಮುರಿಲಾರ್ದೆ ಬಿಡಂಗಿಲ್ಲೋ ಮಲ್ಯ. ನೋಡ್ಕೋತೀನಿ ನನಗೆ. ಯಾಕ್ರಿ ನೀವ್ ಯಾಕೆ ನಮ್ಮ ಹೊಲ್ದಾಗ? ಗಾಬರಿ ಆಗ್ಬೇಡ್ರಿ. ಎಲ್ಲಾರು ನಿಮ್ಗ ಕೀಳಾಗಿ ನೋಡಾಕತ್ತ ನೋಡಿ ನನ್ನ ಕಳ್ಳ ಚೂರ ಅನ್ನತೈತಿ. ನನ್ನ ಕಷ್ಟಕ್ಕ ನಿಮ್ ಕಳ್ಳಾಕ್ ಚೂರು ಅಂತೈತ್ರಿ. ನಿಮ್ಮ ಗಂಡ ನನ್ನ ಜೀವದ ಗೆಳೆಯರಿ ಅಂತ ನನ್ನ ದೋಸ್ತದ ಹೆಂಡತಿಗೆ ಇಂಥ ಪರಿಸ್ಥಿತಿ. ಇದೆಲ್ಲ ನೋಡಿದ್ರೆ ನನ್ನ ಹೊಟ್ಟೆಯಾಗ ಬೆಂಕಿ ಬೀಳತ್ತದ್ರಿ. ಯಾಕ್ರಿ ನೀವ್ ಏನೇನೋ ಮಾತಾಡ್ಲತ್ತೀರಿ? ಅರ್ಥ ಇರ್ಲಾರ ಮಾತ್ಗಳು. ಅರ್ಥ ಮಾಡ್ಕೊಂಡ್ರ ಅರ್ಥ ಭಾಳ ಆಗ್ತೈತಿ ರೀ. ಏನ್ ಅರ್ಥ ಮಾಡ್ಕೋಬೇಕ್ರಿ? ಅರ್ಥ ಮಾಡ್ಕೋರೆ ಅರ್ಥ ಮಾಡ್ಕೊಲಾಗ್ಯಾರ. ನಾ ಅರ್ಥ ಮಾಡ್ಕೊಂಡಿನಲ್ರಿ ನಿಮಗ. ಅಂದ್ರ ಮಾತಿನ ಅರ್ಥ? ವಿಧಿವೆ ಆದ ನಿಮಗ ಮದುವೆ ಆಗ್ಬೇಕನ್ನೋದೇ ನನ್ನ ಮಾತಿನ ಅರ್ಥ. ಮಾತಾಡತ್ತೀರಿ ನೀವು? ಇದು ನಂದೊಂದ್ ಮಗಳ ಐತ್ರಿ. ನೀವೇ ನಮ್ಮ ಹೆಂಡತಿಯಾಗಿ ಬಂದ ಬಳಕ ಅದನ್ನು ಮಗಳು ನಮ್ದೇ ಅಲ್ಲ. ಏವ್ವ ಏನ್ ನಡ್ದದ್ರೆ ಕಬ್ಬಿನ ಪಡ್ದಾಗ ನಂದು ನಿಂದು ಅಂತೇಳಿ ಏನ್ ನಡ್ಸಿರಿ ಇದು ಆಟ? ನಾ ಅಂದಿದ್ದ ಅದು ಖರೇನೆ. ನನ್ನ ಮಗನಿಗೆ ಅದಕ್ಕೆ ಮಣ್ಣಾಗಿಟ್ಟಿದ್ದೀನಿ. ಅದು ಕೆಲಸ ಹಾ ನೋಡಿದ ನಿನ್ ಕೆಲಸ. ಏವ್ವ ನಾ ಏನು ಗತಿ ಮಾಡ್ಲೆ? ನನ್ನ ಮಗ ಇದ್ರೆ ಹಿಂಗೆ ಕಾತಿತ್ತ ಇದು. ನನ್ನ ಮನಿ ಮಾನ ಮರದೆಲ್ಲ ಕಳೆದೆಲ್ಲ ಯವ್ವ. ನನ್ನ ಮಗನಿಗೆ ಮಣ್ಣಾಗಿಟ್ಟು ಇಂಥದೆಲ್ಲ ಮಾಡ್ಲಿಕತ್ತಿದಿ. ಹಗರಿಲ್ಲ ಯವ್ವ ನೀ. ಹಾಳಾಗೋಗ ಸತ್ಯನಾಶ ಆಗಿ ಹೋಗು. ನೀ ಬರ್ಬೇಡ, ನೀನ್ ಅಳಗಾಲ ಅಲ್ಲಿ.
ಶಾಲೆಗೆ ಸಂತಾನ ಹೊರಗೆ ಬಿಸಿಲಾಗಿ ಯಾಕವ್ವ ಎದ್ರಿಕಲ್ಲಾಗ ಏನಾಯ್ತಮ್ಮ? ಬುಕ್ಕ ಪೆನ್ ಇಲ್ಲ ಅದು ಕಲಿಸೋರು ಹೊಡೆದಾರ. ಅಳಬೇಡ ಗಪ್ಪವ್ವ, ನಾ ಇಸು ಕೊಡ್ತೀನಿ ಗಪ್ಪು. ಏ ಅಗ್ಗದಕ್ಕಿನ ಇನ್ನ ಇಲ್ಲೇ ನಿಂತಿದಿ, ಏನ್ ಹಚ್ಬೇಕತ್ತಿದ ಅಳಗಾಲ? ನಡಿ ಇಲ್ಲಿ ನಡಿ. ಕವಿತಾ, ನಾ ಹೇಳಿನಿ ವಿಧಿವೇದ ನಿನ್ನ ಬಾಳಿಗೆ ಮುತ್ತೈದೆ ಭಾಗ್ಯ ಕೊಟ್ಟು ತಾಳಿ ಕಟ್ಟಿನ ಮನೆ ಕರ್ಕೊಂಡು ಹೋಗ್ತೀನಿ ಕವಿತಾ ಅಂತ ಹೇಳಿದ್ರು. ಶಂಕರ ಹಿಂಗದ ನಿಮ್ಮ ಅತ್ತಿ ನಿನಗ ಒದ್ದು ಹೊರಗೆ ಹಾಕ್ಲಿಕತ್ತ ಸಣ್ಣ ಖುಷಿಗೆ ತಗೊಂಡು ಎಲ್ಲಿ ಹೋಗಾಕೆ ಕವಿತಾ? ನೀ ಅವತ್ತು ನನ್ನ ಮಾತು ಕೇಳಿ ನನ್ನ ಜೋಡು ಬಂದಿದ್ದೆ ಅಂದ್ರ ನಿನಗ ರಾಣಿ ರಾಣಿ ಹಂಗ ನೋಡ್ಕೊತಿದ್ನಿ. ನೋಡು ಬೀದಿಗೆ ಬಂದಿ ಕವಿತಾ. ಬೀದಿಗೆ ಬಂದ್ರು ಪರವಾಗಿಲ್ಲೋ, ಆದ್ರ ನಿಯತ್ತು ಮಾತ್ರ ಯಾವತ್ತೂ ಬಿಡಲ್ಲ. ನಿಯತ್ತ ನಾನು ನೋಡೇ ಬಿಡ್ತೀನಿ. ಊರಿಗೆ ಬಂದಾಕಿ ನೀರಿಗೆ ಬರಾಕ ಬೇಕು, ಬಂದ ಬರ್ತೀನಿ. ಆಗಾಗ ಭಾಳ ಚಲೋ ಮಾಡಿ ನೋಡಿ ಅವ್ವ ನೀ. ನಿನ್ನ ಮಗ ನನ್ನ ದೋಸ್ತ ಸತ್ತಾನ್ ಹಿಡಿದು ನಿನ್ನ ಸೊಸಿ ಏನು ಹಾಳಲ್ಲ, ನಿನ್ನ ಮನಿ ಏನು ಚಲೋ ಇಡ್ಲಿಲ್ಲ ಅವ್ವ. ಹೊರಗಾಗಿ ಚಲೋ ಮಾಡಿ ನೋಡಿ. ಆಕಿ ಇದ್ರ ಇನ್ನ ಏನೇನ ಮಾಡಿಡ್ತಿಳಿ ಯಾರಿಗೆ ಗೊತ್ತ. ನನಗರೆ ಭಾಳ ಹೌಸ್ ಆಗ್ಯದ ನೋಡವ್ವ. ಇವತ್ತು ನನ್ನ ದೋಸ್ತನ ಆತ್ಮಕ್ಕ ಶಾಂತಿ ಸಿಕ್ಕಂಗ ಆಯ್ತು ನೋಡವ್ವ. ಭಾಳ ಚಲೋ ಕೆಲಸ ಮಾಡ್ದೀನಿ. ಹೊಯ್ಲೇಪ್ಪ, ಊರನ್ ಮಂದಿ ಎಲ್ಲ ಹೇಳ್ತಿರು, ನಾ ತಲೆ ತೊಳಿಲ್ಲ ಬಾ. ತಗೋಬೇಕವ್ವ, ಎಲ್ಯಾಗ ತಗೊಂಡ ಕರೇನೆ ಬಲ್ಯಾಗ ಬೀಳೋದು ಬೀಳ್ತೈತಿ, ಹೊಳ್ಯಾಗ ಬೀಳೋದು ಬೀಳ್ತೈತಿ. ಯವ್ವ ನಾನು ಇನ್ನ ಹೋಗ್ಲೇನೇವ? ಅಳಿಬೇಡ್ರಿ, ಯಾಕೆ ಅಳ್ತೀರಿ? ನಾನು ಹಣೆ ಬರಕ ಅಳದೇ ಇರ್ತೈತ್ರಿ. ಈಗಲೂ ಕಾಲ ಮಿಂಚಿಲ್ರಿ. ನೀವು ಒಪ್ಪೋದಾದ್ರೆ ಕಡಿತನಕ ಕಣ್ಣೀರು ಒರ್ಸಾಕ ನಾನೇ ನಿಮ್ಮ ಕೈ ಹಿಡಿತೀನಿ ರೀ. ಮದ್ವೆಗ ಯಾರು ಬೆಲೆನೇ ಕೊಡಲ್ಲ, ಅಂತದ್ರೊಳಗ ನೀವು ಭಾಳ ಕೊಡ್ತೀನಂತೀರಿ. 100 ಗಂಟೆ ವಿಚಾರ ಮಾಡ್ಕೋತ ಕುಂದ್ರಲಕ್ಕ ಟೈಮ್ ಇಲ್ರಿ. ನನಗೆ ನಂಬಿ ಬರ್ರಿ, ಕಡಿತನಕ ನಾ ಕೈ ಹಿಡಿತೀನಿ.